ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಸೊ ಇನ್ನು ಇವತ್ತು ಬಂದುಬಿಟ್ಟು ಸಾಮಾನ್ಯವಾಗಿ ನಾನು ತುಂಬ ಒಂದು 15 ಡೇಸ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ. ಬಿಕಾಸ್ ಯಾಕಂತಂದರೆ ನಂದು ಒಂದು ಫೋನ್ ಇತ್ತು, ಒಂದು 2 ಫೋನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಫೋನಲ್ಲಿ ಇನ್ನೊಂದು ಫೋನ್ ಅಂದರೆ ಇನ್ನೊಂದು ಚಾನಲ್ ಇದೆ ನಂದು, ಲಕ್ಷ್ಮಿ ಫ್ಯಾಷನ್ ಟೆಕ್ ಅಂತ. ಸೊ ಇದು ಬಂದುಬಿಟ್ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಅಂತ ಇನ್ನೊಂದು ಫೋನಲ್ಲಿದೆ. ಸೊ ಆ ಫೋನ್ ಬಂದುಬಿಟ್ಟು ಒಡೆದೋಗ್ಬಿಡ್ತು, ಅಂದರೆ ನಾನೆಲ್ಲ ಹೋಗ್ಬೇಕಾದ್ರೆ ಸೊ ಬಿದ್ದು ಹೊಡೆದೋಯ್ತು. ಅದು ಹೊಡೆದೋದ್ಮೇಲೆ ಡಿಸ್ಪ್ಲೇನೇ ಹೊಟ್ಟೋಯ್ತು. ಸೊ ಇನ್ನು ಡಿಸ್ಪ್ಲೇ ಹಾಕ್ಸೋದು ವೇಸ್ಟ್ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಡಿಸ್ಪ್ಲೇ ಹಾಕ್ಸಿದ್ರೆ ಸಾಮಾನ್ಯವಾಗಿ ಅದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ, ನಮಗೆ ಬೇಗ ಸ್ಕ್ರೀನ್ ವರ್ಕ್ ಆಗಲ್ಲ, ಮತ್ತು ವಿಡಿಯೋ ಕ್ಲಾರಿಟಿ ಬರಲ್ಲ, ಚೆನ್ನಾಗಿರಲ್ಲ. ಸೊ ಡಿಸ್ಪ್ಲೇ ಹಾಕ್ಸಿ ನಾನು ಒಂದು 2 ಸಲ ಹಾಕ್ಸಿದ್ದೀನಿ. ಸೊ ತುಂಬ ವೇಸ್ಟ್ ಅದು. ಹಂಗಾಗಿ ನಾನು ಡಿಸ್ಪ್ಲೇ ಹಾಕ್ಸೋದು ಬೇಡ, ಫೋನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಸರ್ಚ್ ಮಾಡ್ತಾಯಿದ್ದೆ. ಸೊ ಬೆಸ್ಟ್ ಕ್ಯಾಮ್ರಾ ಯಾವುದು ಅಂತ ಅಂದರೆ ಸ್ಯಾಮ್ಸಂಗ್ ಅಲ್ಟ್ರಾ 24-25 ಅಂತಲೇ ಬಂತು. ಆಲ್ಮೋಸ್ಟ್ ನಾನು ಎಲ್ಲಿ ಹುಡುಕಿದ್ರು ಕೂಡ, ನಾನು ಸರ್ಚ್ ಮಾಡಿದ್ರು ಕೂಡ ಕ್ಯಾಮ್ರಾ ಪ್ರೈಸ್ ಬಂದುಬಿಟ್ಟು ಇದೇ ತೋರಿಸಿದ್ದು ನನಗೆ, ಅಂದರೆ ಸ್ಯಾಮ್ಸಂಗ್ ಅಲ್ಟ್ರಾನೇ ತೋರಿಸಿದ್ದು, ನಂಬರ್ 1 ಕ್ವಾಲಿಟಿ ಅಂತೇಳಿ. ಸೊ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಒಂದು ವಾರ ತುಂಬಾ ಕಷ್ಟಪಟ್ಟೆ ನಾನು ಇಲ್ಲಿ ಎಲ್ಲ ತಗೊಳ್ಳೋದು. ಯಾಕಂದರೆ ನನಗೆ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಮುಖ್ಯ, ಇಂಪಾರ್ಟೆಂಟ್ ನನಗೆ. ಸೊ ಹಾಗಾಗಿ ತೊಗೊಳ್ತೀನಿ, ಚೆನ್ನಾಗಿ ತೊಗೊಳ್ಳೋಣ ಅಂತ ಹುಡುಕಿದಾಗ ಸೊ ಐ ಥಿಂಕ್ ಇದು ಅಂದ್ಕೊಂಡೆ. ಬಟ್ 85 ತೋರಿಸ್ತು ಆನ್ಲೈನಲ್ಲಿ, ಅಂದರೆ ಸ್ಯಾಮ್ಸಂಗ್ ಅಲ್ಟ್ರಾ 24 ತೋರಿಸಿದ್ದು. ಸೊ ಅದೇ ತೊಗೊಳ್ಳೋ ತುಂಬ ಕಾಸ್ಟ್ಲಿ ಆಯಿತು, ಬಟ್ ಇರಲಿ ಅದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಫೈನಲಿ ಇಲ್ಲೆಲ್ಲ ಕೂಡ ವಿಚಾರಿಸ್ದೆ. ಸೊ ಇಲ್ಲೆಲ್ಲೂ ಸ್ಟಾಕ್ ಇಲ್ಲ. ಸೊ ನಾವು ನಮ್ಮ ತುಮಕೂರಿಗೆ ಹೋಗಬೇಕು ನಾವು ಸ್ಟಾಕ್ ತೊಗೊಳ್ಬೇಕಂದ್ರೆ. ಸೊ ಫೈನಲಿ ಎಲ್ಲ ಸರ್ಚ್ ಮಾಡಿಸಿದ್ರು ಫೈನಲಿ ಒಂದು ವಾರ ಆದರೂ ಕೂಡ ಫೋನ್ ತರಿಸ್ಕೊಡ್ಲೇ ಇಲ್ಲ. ಸೊ ಬೇಡ ಇನ್ನು ಇಲ್ಲಿ ಕೇಳೋದು ಸುಮ್ಮನೆ ವೇಸ್ಟ್, ನಾವು ನಮ್ಮ ತುಮಕೂರಿಗೆ ಹೋಗ್ಬೇಡ ಅಂತ ಫೈನಲಿ ಅಂದ್ಕೊಂಡು ಡಿಸೈಡ್ ಮಾಡಿ ಸೊ ನೆನ್ನೆ ನೈಟ್ ಹೋಗಿ ಫೋನ್ನ ತೊಗೊಂಡು ಬಂದ್ವಿ. ಅಂದರೆ ಫೈನಾನ್ಸಲ್ಲಿ ಆಗಿದ್ದು, ಅಂದರೆ ಫುಲ್ ಕ್ಯಾಶ್ ಕೊಟ್ಟಿಲ್ಲ ನಾನು. ಸೊ ಅದು ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ಇವತ್ತು. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸೊ ಎಷ್ಟೊಂದು ಜನ ಏನಂದರೆ ಯೂಟ್ಯೂಬಲ್ಲಿ ದುಡ್ಡು ಮಾಡಿ ತಗೊಳ್ಳಿ, ಅದಕ್ಕೆಲ್ಲ ಬಂಡವಾಳ ಹಾಕ್ಬಿಡಿ ಅಂತ ಕೂಡ ಹೇಳ್ತಾರೆ. ಬಟ್ ನಮಗೆ ಬೇಸಿಕ್ ನೀಡ್ಸು ನಾವು ಯೂಸ್ ಮಾಡಬೇಕು ಅಂದರೆ ಕೆಲವೆಲ್ಲ ನಾವು ಪರ್ಚೇಸ್ ಮಾಡಲೇಬೇಕಾಗುತ್ತೆ, ಕೆಲವೆಲ್ಲ ತೊಗೊಳ್ಳೇಬೇಕಾಗುತ್ತೆ. ಸೊ ಅದಕ್ಕೆ ಅಂತಲೇ ನಾವೇನಿಲ್ಲ, ನಮ್ಮ ಪರ್ಸ್ನಲ್ ಯೂಸ್ಗೂ ಅಂತಲೂ ಕೂಡ ಒಳ್ಳೆ ಫೋನ್ ತೊಗೊಳ್ಳೋಣ ಅಲ್ವಾ. ಸೊ ಏನು ಅದಕ್ಕೆ ಅಂತ ಟ್ರೈಪಾಡ್ ಬೇಡ. ಎಷ್ಟೊಂದು ಜನ ನಾನು ವಿಡಿಯೋದಲ್ಲಿ ನೋಡಿರೋದು ಸುಮ್ಮನೆ ಅದಕ್ಕೆ ಖರ್ಚು ಮಾಡ್ತೀರಾ 300 ರೂಪಾಯಿ, ಯೂಟ್ಯೂಬಲ್ಲಿ ಪೇಮೆಂಟ್ ಬರೋವರೆಗೂ ನೀವು ಅಮೌಂಟ್ ತೊಗೊಳ್ಳೇಬೇಡಿ, ಇವೆಲ್ಲ ವೇಸ್ಟ್ ಮಾಡಬೇಡಿ, ಖರ್ಚು ಮಾಡಬೇಡಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ನಾನು ಹೇಳ್ತೀನಿ, ಸೊ ಕೆಲವೆಲ್ಲ ನಮಗೆ ಬೇಸಿಕ್ ನೀಡ್ಸ್ ಎಲ್ಲ ಬೇಕು, ನಮಗೆ ಕ್ವಾಲಿಟಿ ಬರಬೇಕು, ಕ್ಲಾರಿಟಿ ಬರಬೇಕು, ಇವೆಲ್ಲ ಬೇಕು ಅಂತಂದರೆ ನಮಗೆ ಎಲ್ಲ ಏನು ನಮ್ಗೆ ನೀಡ್ಸ್ ಇದೆಯೋ ಸೊ ಅದನ್ನು ನಾವು ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಸೊ ಪರ್ಸ್ನಲ್ ಯೂಸ್ಗೂ ಆಗುತ್ತೆ, ಮತ್ತು ನಮಗೆ ಕ್ಯಾಮ್ರಾಗೂ ಯೂಸ್ ಆಗುತ್ತೆ, ಕೆಲವೆಲ್ಲನೂ ನಾವು ಪರ್ಚೇಸ್ ಮಾಡಲೇಬೇಕು. ಸೊ ಅಂಥದ್ರಲ್ಲಿ ನಾನು ಇವತ್ತು ಕೂಡ ಒಂದು ಪರ್ಚೇಸ್ ಮಾಡಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡಬೇಕು, ನನಗೆ ವಿಡಿಯೋ ಕ್ಲಾರಿಟಿ ಬೇಕು ಅಂತಲೇ ಈ ಫೋನ್ನ ಪರ್ಚೇಸ್ ಮಾಡೋದು. ನನ್ನ ಪರ್ಸ್ನಲ್ ಯೂಸ್ಗೂ ಆಗುತ್ತೆ, ಸೊ ಒಂದು ಬಿಸ್ನೆಸ್ ಫೋನ್ ಅಂತ ಆಗುತ್ತೆ, ಇನ್ನೊಂದು ಪರ್ಸ್ನಲ್ ಫೋನ್ ಅಂತ ಆಗುತ್ತೆ ಅಂತ ಯೋಚನೆ ಮಾಡೇ ನಾನು ತೊಗೊಂಡಿದ್ದು. ಅಂದರೆ ಇದು ಬಂದುಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಆಯಿತು. ಸೊ ಆ್ಯಕ್ಚುಲಿ ನಾನು 24 ತೊಗೋಬೇಕು ಅಂತ ಹೋಗಿದ್ದು, ಫೈನಲಿ 25 ತೊಗೊಂಡೆ. ಆಮೇಲೆ ಇನ್ನೊಂದು ಏನು ಬೇಜಾರಾಯಿತು ಅಂದರೆ ಅನ್ಬಾಕ್ಸಿಂಗ್ ವೀಡಿಯೋ ಮಾಡಬೇಕಾದ್ರೆ ಅವ್ರು ನಾನು ವೀಡಿಯೋ ಮಾಡ್ತೀನಿ ಅಂತ ತೊಗೊಂಡು ವೀಡಿಯೋನೇ ಮಾಡಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅದು ನನಗೆ. ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ, ಅವಳು ಮಾಡ್ತಾಯಿದ್ಲು, ನಾನು ಮಾಡ್ತೀನಿ ಕೊಡಿ ಅಂತ ಈಸ್ಕೊಂಡ್ರು ಅವರು. ಸೊ ಅದು ಅವ್ರು ಆನೇ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ, ನಾನು ಅನ್ಬಾಕ್ಸಿಂಗ್ ವೀಡಿಯೋನೇ ಮಾಡಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಅದು ಎಷ್ಟು ಬೇಜಾರಾಯಿತು ಅಂದರೆ ಸೊ ಲೈಫಲ್ಲಿ ಮೆಮೊರಿ, ಅಷ್ಟು ಕಾಸ್ಟ್ಲಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋದು ಎಷ್ಟು ಜನ ವೀಡಿಯೋ ಮಾಡಿದ್ದಾರೆ. ಸೊ ನಾನು ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡೆ, ಬಟ್ ಅವರು ಮಾಡೇ ಇಲ್ಲ ವೀಡಿಯೋ. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದು ನಾನು ಅಲ್ಲಿ ನೋಡಿಲ್ಲ, ಮನೆಗೆ ಬಂದು ನೋಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿ ನೋಡೋಣ ಅಂತೇಳಿ ನೋಡಿದ್ರೆ ವೀಡಿಯೋನೇ ಇಲ್ಲ. ಎಷ್ಟು ಬೇಜಾರಾಗೋಯ್ತು ಅಂದರೆ ಅಲ್ಲೇ ನೋಡಿದರೆ ಬಂದು ಮತ್ತೆ ಹೇಳೋಕ್ಕಾರು ಹೇಳ್ಬೋದಾಗಿತ್ತು. ಬಟ್ ನಾನು ಮನೆಗೆ ಬಂದು ನೋಡ್ಕೊಂಡಿದ್ರಿಂದ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದೊಂದು ಅನ್ಬಾಕ್ಸಿಂಗ್ ವೀಡಿಯೋ ನನಗೆ ಸಿಕ್ಕಲಿಲ್ಲ, ಯಾಕಂದರೆ ಕಾಸ್ಟ್ಲಿ ಫೋನ್ ತೊಗೊಂಡಾಗ ಇದೆಲ್ಲ ನಮಗೊಂದು ಮೆಮೊರಿ. ಸೊ ಇದು ಕೂಡ ನಾನು ವೀಡಿಯೋ ಮಾಡ್ತಾ ಇರೋದು ಒಂದು ಮೆಮೊರಿ ಅಂತಲೇ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಅದೇ ಹೇಳ್ತಾ ಇರ್ತಾರಲ್ಲ, ಯೂಟ್ಯೂಬಲ್ಲಿ ಅಮೌಂಟ್ ಬಂದಮೇಲೆ ಇವೆಲ್ಲ ಪರ್ಚೇಸ್ ಮಾಡಿದ್ದೆ. ನಿಜವಾಗ್ಲೂ ಒಂದು ಮಾತು ಹೇಳ, ಯೂಟ್ಯೂಬಲ್ಲಿ ಅಮೌಂಟ್ ಅಷ್ಟು ಸುಲಭಕ್ಕೆ ಬರಲ್ಲ. ನಮಗೆ ವಾಚ್ ಅವರೆಲ್ಲ ಕಂಪ್ಲೀಟ್ ಆದಮೇಲೂ, ಯಾಕಂದ್ರೆ ನಂದು ಇನ್ನೊಂದು ಚಾನಲ್ ಇದೆ, ಸೊ ಎಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೂ ನಾವು ಡಾಲರ್ಸ್ನ ಕಂಪ್ಲೀಟ್ ಮಾಡೋದಿದೆ ನೋಡಿ, ಸಿಕ್ಕಾಪಟ್ಟೆ ಕಷ್ಟ. ಅದು $1 10,000 ಓಡಿದ್ರೆ ನಮಗೆ $1 ಆಗುತ್ತೆ. ಅದು ಸಿಕ್ಕಾಪಟ್ಟೆ ಕಷ್ಟ, ಅದು ಅಷ್ಟು ಸುಲಭ ಅಲ್ಲ. 4 ಮಂತ್ಸ್ ಆಯಿತು ನಮ್ಗೆ ಇನ್ನೂ ಯೂಟ್ಯೂಬಲ್ಲಿ ಪೇಮೆಂಟ್ಗಳಾಗಿಲ್ಲ. ಹಂಗೆ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿವರೆಗೂ ಬಂದವ್ರಿಗೂ ಪರ್ಚೇಸ್ ಮಾಡಿದೆ ನಾವು ವಿಡಿಯೋ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕೊಟ್ಕೊಂಡು ನಾವು ನಿಜವಾಗ್ಲೂ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಕೆಲವೆಲ್ಲ ನಾವು ಪೇಷನ್ಸ್ಗಿಂತನೂ ನಮ್ಗೆ ನೀಡ್ಸ್ ಇದೆಯೋ ಅದನ್ನು ತೊಗೊಳೋದು ತುಂಬಾ ಬೆಸ್ಟು. ತುಂಬ ಜನ ಐಫೋನ್ ಕೂಡ ಇಷ್ಟು ಚೆನ್ನಾಗಿದೆ ಅಂತ ಅಂದರು, ಬಟ್ ನನಗೆ ಐಫೋನ್ಗಿಂತನೂ ನನಗೆ ಸ್ಯಾಮ್ಸಂಗ್ ಅಲ್ಟ್ರಾ ತುಂಬಾ ಲೈಕ್ ಆಯಿತು. ಸೊ ಫೈನಲಿ
ನಾನು ಪರ್ಚೇಸ್ನ ಮಾಡಿದ್ದೀನಿ. ಸೊ ಸಿಲ್ವರ್ ಬ್ಲೂಲಿ ಪರ್ಚೇಸ್ ಮಾಡಿದೆ. ಸೊ 2 ಕಲರ್ ಆಪ್ಷನ್ ಇದ್ದಿದ್ದು, ಒಂದು ಸಿಲ್ವರ್ ಬ್ಲೂ, ಆಮೇಲೆ ಇನ್ನು ಒಂದು ಬ್ಲ್ಯಾಕ್ ಅಂದರು. ಸೊ ನನಗೆ ಬ್ಲ್ಯಾಕ್ ಅಷ್ಟು ಲೈಕ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಸಿಲ್ವರ್ ಬ್ಲೂಲಿಲ್ಲೇ ತೊಗೊಂಡೆ. ಸೊ ಇದು ಬಂದುಬಿಟ್ಟು 1 ಲ್ಯಾಕ್ ಅಂದರೆ 1,30,000 ಆಯಿತು ಈ ಫೋನು, 1,30,000 ರೂಪಾಯಿ. ಸೊ ಇದು ಬಂದುಬಿಟ್ಟು ಇದರಲ್ಲೂ ಕೂಡ ತುಂಬಾ ಇದಿದೆ, ಸ್ಟೋರೇಜಸ್ ಎಲ್ಲ ಇದೆ, ನೋಡ್ಕೊಂಡು ತೊಗೋಬೇಕು. ಇದರಲ್ಲಿ 12 GB ರ್ಯಾಮು, 256 ಸ್ಟೋರೇಜ್ ಇದೆ. ಸೊ ಅದು ಬಂದುಬಿಟ್ಟು 1,20,000 ಹೇಳಿದರು. ಆ ನೆಲೆಯಲ್ಲಿ ಕಮ್ಮಿ ಇದೆ, ಬಟ್ ಫುಲ್ ಪೇಮೆಂಟ್ ಕಟ್ಟಬೇಕಲ್ವಾ. ಸೊ ಎಲ್ಲನೂ ಫುಲ್ ಪೇಮೆಂಟ್ ಕಟ್ಟಕ್ಕೆ ಆಗಬೇಕಲ್ಲ, ಅಮೌಂಟ್ ಇರಬೇಕಲ್ಲ. ಹಂಗಾಗಿ ನಾನು ಫೈನಾನ್ಸಲ್ಲಿ ಅಂದರೆ 52 ಡೌನ್ ಪೇಮೆಂಟ್ ಮಾಡಿದೆ. 52,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದನ್ನು ಲೋನ್ ಹಾಕ್ಸಿದ್ದೀನಿ. ಸೊ ಇಂಟ್ರೆಸ್ಟು ತುಂಬ ಕಮ್ಮಿ ಇದೆ ಬಜಾಜ್ ಫೈನಾನ್ಸಲ್ಲಿ. ಸೊ ನಂದು ಸ್ಕೋರ್ ಎಲ್ಲ ಚೆನ್ನಾಗಿತ್ತು. ಸೊ ಇದು ತುಂಬ ತೊಗೊಳ್ಬೇಕು ಅಂತ ನನಗೆ ಫಸ್ಟಿಂದನೂ ತುಂಬಾ ಆಸೆ ಇತ್ತು. ಸೊ ಫೈನಲಿ ನಾನು ಪರ್ಚೇಸ್ನ ಮಾಡಿದೆ. ಸ್ಯಾಮ್ಸಂಗ್ ಅಲ್ಟ್ರಾ 25 ನಾನು ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ನಾನು ನೋಡಿದ್ದು 24, ಫೈನಲಿ 25ನ ಪರ್ಚೇಸ್ ಮಾಡಿದ್ದೀನಿ. ಇನ್ನು ಈ ಫೋನಲ್ಲಿ ಬಂದುಬಿಟ್ಟು ನಾನು ಪ್ರತಿಯೊಂದು ಎಂಬ್ರಾಯ್ಡಿಂಗ್ ಬಗ್ಗೆ ಮಾಡ್ತಿದ್ದೆ. ಇದಕ್ಕಿಂತ ಮುಂಚೆ ಒಂದು ಫೋನ್ ಇತ್ತು, ಅದು ಮಾಮೂಲಿ ಓಪೋ ಫೋನು. ಸೊ ಅದು ಡಿಸ್ಪ್ಲೇ ಹೊಡೆದೋದ್ಮೇಲೆ ನನಗೆ ಹಾಕ್ಸೋಕ್ಕೆ ಇಷ್ಟ ಆಗಲಿಲ್ಲ, ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಡಿಸ್ಪ್ಲೇ. ಅದಕ್ಕೆ ಹೊಸ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ಹೊಸ ತೊಗೊಂಡ್ರು ನಾನು ಕ್ಯಾಮ್ರಾ ಚೆನ್ನಾಗಿರೋದು ಬೇಕು ಅಂದರೆ 30 ಮೇಲೇ ತೊಗೊಳ್ಬೇಕು. ಅದ್ರ ಬದಲು ಹೊಸದೇ ಚೆನ್ನಾಗಿರೋದೇ ಸ್ಯಾಮ್ಸಂಗ್ ತೊಗೊಳ್ಳೋಣ ಅಂತ ಸೊ ಇದಕ್ಕೆ ದೊಡ್ಡ ಕೈ ಹಾಕ್ಬಿಟ್ಟಿದ್ದೀನಿ. ಸೊ 1,30,000 ಅಂದರೆ ತಮಾಷೆ ಮಾತಾಯಪ್ಪ. ಇವಾಗ ನಾನು ಇದಕ್ಕೆ ಬಂದುಬಿಟ್ಟು 52 ಡೌನ್ ಪೇಮೆಂಟ್ ಕಟ್ಟಿದ್ದೀನಿ. ಸೊ ಅದಕ್ಕೆ ಮಂತ್ಲಿ 3.5 ಸಮಥಿಂಗ್ ಬೀಳುತ್ತೆ. ಸೊ ಮಂತ್ಲಿ ಕಟ್ಟಬೇಕು, 2 ವರ್ಷ ಕಟ್ಟಬೇಕು ಇದು ಅಮೌಂಟು. ಸೊ ಮಧ್ಯದಲ್ಲಿ ಏನಾದರೂ ದುಡ್ಡು ಅಡ್ಜಸ್ಟ್ ಆದರೆ ಫುಲ್ ಕಟ್ಬೋದು ಅಂತ ಹೇಳಿದ್ದಾರೆ. ಬಟ್ ಒಂದೇ ಸಲ ಪೇಮೆಂಟ್ನ ಕ್ಲಿಯರ್ ಮಾಡಬೇಕಂತೆ. ಸೊ ನಿಮಗೂ ಯಾರಿಗಾರು ಇಷ್ಟ ಇದೆಯಾ ಸ್ಯಾಮ್ಸಂಗು ಅಲ್ಟ್ರಾ 25? ಸೊ ಯಾರಿಗಾರ ಇದ್ದರೆ ನನಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಈ ವಿಡಿಯೋ ನನ್ನ ಮೆಮೊರಿಗೆ ಇರಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಇವೆಲ್ಲ ನನಗೆ ಮೆಮೊರಿ. ಸೊ ಅದೊಂದು ನನಗೆ ಅನ್ಬಾಕ್ಸಿಂಗ್ ಒಂದು ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ಈ ಫೋನ್ ತೊಗೊಳಕ್ಕೆ ಫೈನಲಿ 15 ಡೇಸ್ ಆಯಿತು. ನಾನು 15 ಡೇಸಿಂದ ಪ್ಲ್ಯಾನ್ ಮಾಡಿಕೊಂಡು ಇಲ್ಲೆಲ್ಲ ವಿಚಾರಿಸಿ ಇಲ್ಲೆಲ್ಲ ಫೈನಲಿ ಆಗಲಿಲ್ಲ ಅಂತ ಅಂದಮೇಲೆ ಇಲ್ಲಿ ತರಿಸ್ಕೊಡ್ತೀನಿ ಅಂದರೂ ಆಗಲಿಲ್ಲ. ಸೊ ಹಂಗಾಗಿ ನಾನು ಡೈರೆಕ್ಟ್ ಅಲ್ಲೇ ತುಮಕೂರಿಗೆ ಹೋಗಿ ಶೋರೂಮಲ್ಲೇ ತೊಗೊಂಡು ಬಂದಿರೋದು. ಸೊ ಫೈನಲಿ ಸೊ ಸಂಜೆ ಹೋಗಿದ್ದು ತುಂಬ ಲೇಟ್ ಆಗೋಯಿತು. ಒಂದು 2 ಅವರ್ ಆಯಿತು ಎಲ್ಲ ಪ್ರೊಸೆಸಿಂಗ್ ಮಾಡಿ ಎಲ್ಲ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ಅಲ್ಲಿಂದ ರಿಟರ್ನ್ ಬರೋಕ್ಕೆ. ಸಂಜೆ 4 ಗಂಟೆಲಿ ಹೋಗಿದ್ದು, ನೈಟ್ 9 ಗಂಟೆ ಆಯಿತು ನಾವು ಬರೋ ಅಷ್ಟೊತ್ತಿಗೆ. ಸೊ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ. ಸೊ ಇದು ಯಾಕೆ ಮಾಡ್ತಿದ್ದೀನಿ ಅಂದರೆ ಸೊ ಇದಕ್ಕೋಸ್ಕರನೇ ವೀಡಿಯೋ ಮಾಡೋದು. ನಾನು ಇದ್ದೇ ಫೋನಲ್ಲೇ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದರಲ್ಲೂ ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಲ್ಲ. ಮತ್ತು ನನಗೆ ಡಿಸ್ಪ್ಲೇ ಹೊಡೆದೋಯ್ತಲ್ವ, ಅದರಲ್ಲಿ ನನಗೆ ಅಕೌಂಟ್ ಇತ್ತು, ಅದರ Gmail ID. ಸೊ ಅದು ನಾನು ಎಷ್ಟು ರಿಕವರಿ ಮಾಡಿಕೊಂಡ್ರು ಆಗಲಿಲ್ಲ. OTP ಅಂದರೆ ನನಗೆ ಅದು ಏನು ಪಾಸ್ವರ್ಡ್ ಕೊಟ್ಟಿದೆ ಅಂತ ಮರ್ತೋಗಿತ್ತು. ಆಲ್ಮೋಸ್ಟ್ ಎಷ್ಟೊಂದು ಜನ ಅದೇ ಕೆಲಸ ಮಾಡಿ ಪಾಸ್ವರ್ಡೇ ಮರ್ತೋಗ್ಬಿಡುತ್ತೆ. ID ನೆನಪಿರುತ್ತೆ, ಪಾಸ್ವರ್ಡ್ ಮರ್ತೋಗುತ್ತೆ. ಹಂಗಾಗಿ OTP ಅದಕ್ಕೆ ಹೋಗ್ತಾ ಇರುತ್ತೆ. ಸೊ ಹಂಗೆ ಮಾಡೋಕ್ಕಾಗಲಿಲ್ಲ, ತುಂಬಾ ಕಷ್ಟ ಆಯಿತು ಅದು ನನಗೆ ತಗೊಳ್ಳೋದು. ಹಂಗಾಗಿ ನಾನು ಇನ್ನೊಂದ್ಸಲ ನೆಕ್ಸ್ಟ್ ವೀಡಿಯೋ ಮಾಡಿದ್ರೆ ಈ ಫೋನಲ್ಲೇ ವೀಡಿಯೋ ಮಾಡಬೇಕು ಅಂತ ನಾನು ರಿಕವರಿನೂ ಮಾಡಿಸ್ಲಿಲ್ಲ. ನನಗೆ ಫೈನಲಿ ಕೊನೆಗೆ ಫೋನು ಕೂಡ ತೊಗೊಂಡಿರಲಿಲ್ಲ. ಸೊ ಫೈನಲಿ ಈ ಫೋನಲ್ಲೇ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲೇ ತಗೊಳ್ಳೋಣ ಅಂತ ಇದರಲ್ಲೇ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಇವತ್ತು ನಿಮಗೆ ಇನ್ನೊಂದು ಖುಷಿ ಇದೆ. ಮತ್ತು ಇನ್ನೊಂದು ಹೇಳ್ತೀನಿ. ಸೊ ಇಲ್ಲಿದೆ ನೋಡಿ, ಇದು ಪೆನ್ಸಿಲ್ಲು, ಇದು ಈ ಥರ ಇದರಲ್ಲಿ ನಾವು ವರ್ಕ್ನ ಮಾಡ್ಕೊಳ್ಬೋದು. ನನಗೆ ಮೇಯ್ನಾಗಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಂದರೆ ಇವೆಲ್ಲ ಅಷ್ಟು ಇದಲ್ಲ ನೋಡಿ, ಇದರಲ್ಲಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತಲ್ಲ. ಸೊ ನಮಗೆ ಎಷ್ಟು ಖುಷಿ ಆಗುತ್ತಂದರೆ ಈ ಥರ ಒಂದು ನಮ್ಮಿದ್ರಲ್ಲಿ ನಾವು ತೊಗೋತೀವಿ ಅಂತ ನೆನ್ಕೊಳ್ಳೋ. ಆ್ಯಕ್ಚುಲಿ ನೆಟ್ಟಿಲ್ಲ, ಖಾಲಿಯಾಗಿ ಹೋಗ್ಬಿಟ್ಟಿದೆ. ಸೊ ಯಾಕಂದ್ರೆ ಎಲ್ಲ ಫುಲ್ಲು ಡೌನ್ಲೋಡ್ ಮಾಡಿದ್ದು, ಎಲ್ಲ ಐಟಮ್ ಏನೇನು ಬೇಕು ಅವೆಲ್ಲ ಡೌನ್ಲೋಡ್ ಮಾಡಿದ್ದು, ಸ್ವಲ್ಪ ಖಾಲಿಯಾಗಿದೆ. ಬಟ್ ನನಗೆ ತುಂಬ ಇಷ್ಟ ಆಯಿತು. ಇದು ನಮಗೆ ಮೇಯ್ನ್, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ. ನಮ್ಗೆ ಯಾವ್ದು ಬೇಕು ಇದರಲ್ಲೇ ಪ್ರೆಸ್ ಮಾಡ್ಕೊ. ಆ್ಯಕ್ಚುಲಿ ಇದನ್ನೇ ಜಾಸ್ತಿ ಯೂಸ್ ಮಾಡಲ್ಲ, ನಮಗೆ ಕೈಯಲ್ಲೇ ಜಾಸ್ತಿ ಯೂಸ್ ಮಾಡೋದು. ಸೊ ಇದೊಂದು ತುಂಬ ಮೆಮೊರಿ ಇದೆ ನನಗೆ. ಸೊ ಸೈಡಲ್ಲಿ ಕೊಟ್ಟಿರ್ತಾರೆ, ಸೈಡಲ್ಲಿ ಹಿಂಗೆ ಕ್ಲಿಯರ್ ಮಾಡಿಬಿಟ್ರೆ ಆಗೋಯ್ತು. ಪ್ರೆಸ್ ಮಾಡಿಬಿಟ್ರೆ ಅಲ್ಲೇ ಕೂತ್ಕೊಡುತ್ತೆ, ಇನ್ನೇನು ಇದಿಲ್ಲ ಎಕ್ಸ್ಟ್ರಾ. ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೆಟ್. ಫೈನಲಿ ತೊಗೊಂಡಿದ್ದೀನಿ ನಾನು. ಇನ್ನು ನೀವೆಲ್ಲ ಯಾರಾದರೂ ಈ ಫೋನ್ನ ಇಷ್ಟಪಟ್ಟಿದ್ದೀರಾ ಅಥವಾ ನೀವು ಯೂಟ್ಯೂಬ್ ಮಾಡೋಕ್ಕೆ ಅಂತಲೇ ಏನಾದ್ರು ಫೋನ್ ತೊಗೊಂಡಿದ್ದು ಉಂಟಾ? ಸೊ ನಿಮ್ಮ ಹತ್ರನೂ ಎಷ್ಟು ಥರ ಫೋನು ಐತೆ, ಕ್ವಾಲಿಟಿ ಅಂದರೆ ಯಾವ ಥರ ತೊಗೊಂಡಿದ್ದೀರಾ ನೀವು ಇಷ್ಟಪಟ್ಟು ಅಂತ ನಿಮ್ಗೆ ಗೊತ್ತಿರ ಕಮೆಂಟ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಎಂಬ್ರಾಯ್ಡಿಂಗ್ ಬಗ್ಗೆ ಇನ್ನು ಫುಲ್ ವೀಡಿಯೋ ಅಪ್ಲೋಡ್ನ ಮಾಡ್ತೀನಿ. ಇನ್ನು 1 ಡೇ ಬಿಟ್ಟು 1 ಡೇ ಮಾಡ್ತೀನಿ. ಆಲ್ಮೋಸ್ಟ್ 15 ಡೇಸ್ ಆಗೋಯ್ತು. ಸೊ ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್.